ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರ. एक साथ नाडगीते शुरू कर. जय भारत जननीय तनुजाते. ಭಾರತದ ಸಂವಿಧಾನ ಪೀಠಿಕೆ ಸ್ಟಾರ್ಟ್. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಪಕ್ಷಗಳು ಪ್ರಾಣಿ ಮೆಟ್ಲು ಒಪ್ಪುದಂತ ವಿನೇಶ್ವರನಿಗೆ ಮಾತೊಂದು ನಮಸ್ಕಾರಗಳು. ಅವತಾರ ನಾನಾ ರೂಪವೋ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹನಿಗೋ ಮೆಚ್ಚಿನ ಕಲಿಗಲೇ ಕನ್ನಡ ಕಂಡರೆ ಅಕ್ಷರ. ಬರ್ತಾ ಇದ್ದಾರೆ. ಹಾಗೆ ಲೇಖನಿ ಸಾಮಗ್ರಿ ಮತ್ತು ಕಲಿಕೋಪಕರಣಗಳು ಕೂಡ ಅಷ್ಟೇ. ಶಾಲಾ ಆವರಣ ಅಭಿವೃದ್ಧಿ, ಹೊರಾಂಗಣ ಆಟದ ಸಾಮಗ್ರಿಗಳು, ಸ್ಮಾರ್ಟ್ ಬೋರ್ಡ್ ಮುಂದಿನ ವರ್ಷ ಯೋಜನೆ ಇದೆ. ಅದನ್ನು ಕೂಡ ವಿದ್ಯಾಧನಂ ಟ್ರಸ್ಟ್ನವ್ರಿಗೆ ನಾವು ಬೇಡಿಕೆಯನ್ನಿಟ್ಟಿದ್ದೀವಿ. ಅವರು ಮಾಡಿಕೊಡ್ತೀನಿ ಅಂತ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಅವರು ಖಂಡಿತವಾಗಿ ಮಾಡಿಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ಪ್ರತಿ ವರ್ಷ ಯಾಕೆಂತಂದರೆ ಖಾಸಗಿ ಶಾಲೆಗೆ ಮತ್ತು ಸರ್ಕಾರಿ ಶಾಲೆಗಿರುವಂಥ ವ್ಯತ್ಯಾಸ ಇರಬಾರ್ದು ಅಂತ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಟೈ, ಬೆಲ್ಟು ಮತ್ತು ಅವ್ರಿಗೆ ಸ್ವೆಟರ್ ಕೂಡ ಅಷ್ಟೇ. ಯಾವ ರೀತಿ ಖಾಸಗಿ ಶಾಲೆಗಳಿಗೆ ಹಾಕ್ಕೊಂಡು ಹೋಗ್ತಾರೆ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಕೂಡ ಸರ್ಕಾರಿ ಶಾಲೆಗೆ ಬರಬೇಕು. ಅನೇಕ ದಾನಿಗಳನ್ನು ನಾವು ಮನವೊಲಿಸಿದಾಗ ಅವರೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟು ಸರ್ಕಾರಿ ಶಾಲೆಗೂ ಮತ್ತು ಖಾಸಗಿ ಶಾಲೆಗೆ ಯಾವುದೇ ರೀತಿಯಾದ ವ್ಯತ್ಯಾಸವಿಲ್ಲ, ನೀವು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ನೀಡ್ತಾ ಇದ್ದೀರಂತ ಅವರು ಪ್ರೇರೇಪಿಸಿ ನಮಗೆ ಈ ಒಂದು ಸಮವಸ್ತ್ರಗಳನ್ನು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಅದನ್ನು ತೋರಿಸ್ಕೊಳ್ಳೋದು ಕೂಡ ಈ ಒಂದು ಸ್ಮಾರ್ಟ್ ಟಿವಿ ಉಪಯೋಗ ಇದೆ. ಮತ್ತು ಕಂಪ್ಯೂಟರ್ ಕೂಡ ಅಷ್ಟೇ, ಮಕ್ಕಳಿಗೆ ವಾರಕ್ಕೆ ಒಂದು ದಿನ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ನಮ ಗುರುಗಳೇ. ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅವರು 5/2/1936 ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಗುರು ಋಣವೂ ತೀರೋ. ಹೇಳ್ಕೊಂಡು ಇದೆಷ್ಟಿದೋ, ಇದೆಷ್ಟು, ಇದೆಷ್ಟಿದೋ ಇಲ್ಲಿ 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 ಎಷ್ಟು ಬರ್ದಿದ್ಯಾ? ಅದೇ ಬರ್ದಿದ್ಯಾ? ಯಾಕೆ ಇಲ್ಲಿ ಬರ್ದಿದ್ದು? ಬೇರೆದ್ ಬರೆಯಕ್ ಬರಲ್ಲ? ಬರಿ, ಬೇರೆದ್ ಬರಿ.
ಮುತ್ತಿನ ಹಾವು ತುಂಬಾ ಮೊಟ್ಟೆಗಳಿದ್ದ ಒಂದು ಗೂಡನ್ನು ನೋಡಿತು. ಎಲ್ಲಿದ್ದಾವೆ ಗೂಡಲ್ಲಿ? ಮುಂದೆ ಆಹಾರವನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಎಂದುಕೊಂಡಿತು ಮತ್ತು ಎಲ್ಲಾ ಮೊಟ್ಟೆಗಳನ್ನು ತಿನ್ನಲು ಶುರು ಮಾಡಿತು. ಏನ್ ಮಾಡ್ತಾವು? ತಿರುಗಿದಾಗ ಎಲ್ಲವನ್ನ ತಿಂದಾಕ್ತಾವ. ಎಂತಹ ಕಷ್ಟ ಕಾಲದಲ್ಲೂ ಒಂದು ಉಪಾಯ ಇದ್ದೇ ಇರುತ್ತದೆ. ನಾವೆಲ್ಲರೂ ಗೆಳೆಯರು. ನಾವು ಕಷ್ಟಪಟ್ರೆ ಕೂಡ ಒಂದು ಉಪಾಯ ಇರುತ್ತೆ. ಒಬ್ಬರಿಗೆ ಒಬ್ರು ಸಹಾಯ ಮಾಡ್ಕೋಬೇಕಾಗುತ್ತೆ ಅಲ್ವಾ? ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ